ನಮಸ್ಕಾರ ವೀಕ್ಷಕರೇ, RJ32 ನ್ಯೂಸ್ಗೆ ಸ್ವಾಗತ. ನಾನು ಗೋವಿಂದ ರಾಠೋಡ್. ಸ್ವಾಭಿಮಾನ ದೇಶಿ ಕೇಂದ್ರ 11ನೇ ವಾರ್ಷಿಕೋತ್ಸವದ ಅಂಗವಾಗಿ 2 ದಿನಗಳ ಕಾಲ ನಿರಂತರ ಸ್ವದೇಶಿ ಉತ್ಸವ ಕಾರ್ಯಕ್ರಮ ಇದೇ ತಿಂಗಳ 7-8ರಂದು ಸ್ವಾಭಿಮಾನ ದೇಶಿ ಕೇಂದ್ರ ಮಾರ್ಟ್ನಲ್ಲಿ ಆಯೋಜನೆ ಮಾಡಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಪ್ರಭು ಪಾಟೀಲ್ ಅವರು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿರುವ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇದೇ ತಿಂಗಳ 7 ಹಾಗೂ 8ರಂದು ಸ್ವಾಭಿಮಾನ್ ಸ್ವದೇಶಿ 11ನೇ ವಾರ್ಷಿಕೋತ್ಸವದ ಅಂಗವಾಗಿ ಕಲಬುರಗಿ ನಗರದಲ್ಲಿ ನೈಸರ್ಗಿಕ ಕೃಷಿ ಮಾರ್ಗದರ್ಶ, ಸ್ವಾಸ್ಥ್ಯ ಮತ್ತು ಆಹಾರ ಪದ್ಧತಿ ಕುರಿತು ಉಪನ್ಯಾಸ ಮತ್ತು ವಿದ್ಯಾರ್ಥಿಗಳಿಗಾಗಿ ವಿಶೇಷ ಸ್ಪರ್ಧೆ ಹಾಗೂ ಸಂಗೀತ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಅನಿಲ್ ತಂಬಾಕೆ, ವಿಶಾಲ್ ಲೋಖಂಡೆ, ಚೈತನ್ಯ ಮಠ ಸೇರಿದಂತೆ ಅನೇಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ದೇಶೀಯ ಹರಿಕಾರರಾದಂಥ ಶ್ರೀ ರಾಜೀವ್ ದೀಕ್ಷಿತರ ಪ್ರೇರಣೆಯಿಂದ 2015ರಲ್ಲಿ ಒಂದು 3 ದಿನಗಳ ಸಮ್ಮೇಳನ ಕಾರ್ಯಕ್ರಮ ಕಲಬುರಗಿಯಲ್ಲಿ ಆಯೋಜನೆ ಆಗಿತ್ತು. ಆ ಒಂದು ಚಿಂತನೆಯಲ್ಲಿ ನಾವು ಪ್ರಭಾವಕ್ಕೆ ಒಳಗೊಂಡು ಸ್ವದೇಶಿಯ ಕುರಿತಂತೆ ನಾವೇನಾದರೂ ಕೆಲಸ ಮಾಡಬೇಕಂಥೇಳಿ ನಾವು ಸಂಕಲ್ಪ ಮಾಡಿ ನಾವು ಸ್ವದೇಶಿ ಕಾರ್ಯವನ್ನು ಆರಂಭ ಮಾಡಿದ್ವಿ. ಆರಂಭದಲ್ಲಿ ನಾವು ಖಾದಿ ಬಟ್ಟೆಗಳಿಂದ ಆರಂಭ ಮಾಡಿದ್ವಿ ನಾವು ನಮ್ಮ ಸ್ವದೇಶಿ ಚಟುವಟಿಕೆಯನ್ನು. ಅದರ ನಂತರ ಗೋ ಉತ್ಪನ್ನಗಳ ಮೂಲಕ ಹೀಗೆ ಒಂದೊಂದೇ ಪದಾರ್ಥಗಳನ್ನು ನಾವು ನಮ್ಮ ವ್ಯಾಪಾರದಲ್ಲಿ ಸೇರಿಸ್ತಾ ಹೋದ್ವಿ. ಮತ್ತು ಮುಂದಿನ ಭಾಗವಾಗಿ ಹಲವಾರು ವಿಷಯಗಳ ಕುರಿತಂತೆ ನಾವು ಆಲೋಚನೆ ಮತ್ತು ಚಿಂತನೆ ಮಾಡ್ತಾ ಹಲವಾರು ವಿಷಯಗಳ ಕುರಿತಂತೆ ನಾವು ಕೆಲಸವನ್ನು ಆರಂಭ ಮಾಡಿದ್ವಿ. ಅದರಲ್ಲಿ ಮಣ್ಣಿನ ಗಣಪ ಇರ್ಬೋದು, ಪರಿಸರ ಸ್ನೇಹಿ ಮಣ್ಣಿನ ಗಣಪ ಕಲಬುರಗಿಯಲ್ಲಿ ಆರಂಭ ಮಾಡಿದ್ದು ನಮ್ಮ ಸ್ವಾಭಿಮಾನ್ ಸ್ವದೇಶಿ. ಕಳೆದ ವರ್ಷ ಹಾಗೆ ನೋಡಿದ್ರೆ ನಾವು ಸುಮಾರು ಒಂದು 8ರಿಂದ 9 ಸಾವಿರ ಮಣ್ಣಿನ ಗಣಪತಿಯ ಮಾರಾಟ ನಮ್ಮಿಂದಾಗಿದೆ. ಅದೇ ರೀತಿಯಾಗಿ ಮಣ್ಣಿನ ಪಾತ್ರೆಗಳು, ಅಡಿಗೆಗೆ ನಾವು ಬಳಸ್ತೀವಿ, ಆ ರೀತಿಯ ಪಾತ್ರೆಗಳು ಇರಬಹುದು. ಸೊ ಮತ್ತು ಸಿರಿಧಾನ್ಯವಿರ್ಬೋದು, ವಿಶೇಷವಾಗಿ ಸಿರಿಧಾನ್ಯಗಳ ಪರಿಚಯ ಕೂಡ ನಮ್ಮ ಮೂಲಕ ಆಯಿತು ಕಲಬುರಗಿಯಲ್ಲಿ. ಹೀಗೆ ಮನುಷ್ಯನ ಆರೋಗ್ಯಕ್ಕಿರಬಹುದು ಮತ್ತು ಪ್ರಕೃತಿಗೆ ಹತ್ತಿರವಾದಂಥ ಹಲವಾರು ಉತ್ಪನ್ನಗಳ ಪ್ರಚಾರ ಮತ್ತು ಪ್ರಸಾರದ ಕಾರ್ಯ ನಿರಂತರವಾಗಿ ಕಳೆದ 11 ವರ್ಷದಿಂದ ನಾವು ಮಾಡ್ತಾ ಬಂದಿದ್ದೀವಿ. ಇದಕ್ಕೆ ಜನರ ಸಹಕಾರ ಮತ್ತು ಪ್ರತಿಕ್ರಿಯೆಯೂ ತುಂಬ ಚೆನ್ನಾಗಿ ಬರ್ತಾ ಇದೆ. ಸೊ ಈ ಎಲ್ಲ ಒಂದು ಜನರ ಸಹಕಾರ ಮತ್ತು ಸಹಯೋಗದೊಂದಿಗೆ ನಾವು ನಿರಂತರವಾಗಿ 11 ವರ್ಷ ಈ ಒಂದು ಸೇವೆಯಲ್ಲಿ ಮಾಡ್ತಾ ಬಂದಿದ್ದೀವಿ, ಸ್ವದೇಶಿ ಕಾರ್ಯವನ್ನು ಮಾಡ್ತಾ ಬಂದಿದ್ದೀವಿ. ಅದರ ಪ್ರಯುಕ್ತವಾಗಿ ಶನಿವಾರ ಮತ್ತು ಭಾನುವಾರ, ಇದೇ ತಿಂಗಳ ಶನಿವಾರ ಮತ್ತು ಭಾನುವಾರ ಅಂದರೆ 7 ಮತ್ತು 8ನೇ ತಾರೀಕು 2 ದಿನಗಳ ನಿರಂತರ ಸ್ವದೇಶಿ ಉತ್ಸವದ ಕಾರ್ಯಕ್ರಮವು ನಮ್ಮ ಸೇಡಂ ರಸ್ತೆಯಲ್ಲಿರುವಂಥ ಸ್ವಾಭಿಮಾನ್ ಸ್ವದೇಶಿ ಮಾರ್ಟ್ ಪಕ್ಕದಲ್ಲಿ ಅಲ್ಲಿ ನಾವು ಕಾರ್ಯಕ್ರಮದ ಆಯೋಜನೆಯನ್ನು ಮಾಡಿದ್ದೀವಿ. ಇದಕ್ಕಿಂತ ಪೂರ್ವವಾಗಿ ನಾವು ಹೇಳೋದಾದರೆ, ಈಗ ನಾವು ಹೋಳಿ ಹಬ್ಬದ ಟೈಮಿಗೆ ಕೆಮಿಕಲ್ ಯುಕ್ತವಾದಂಥ ಬಣ್ಣಗಳನ್ನು ನಾವು ಬಳಸೋದು ನೋಡ್ತಾ ಇದ್ವಿ. ಅದಕ್ಕೆ ಪರ್ಯಾಯವಾಗಿ ನಾವು ಕೂಡ ರಸಾಯನ ಮುಕ್ತವಾಗಿರುವಂಥ ಬಣ್ಣ ಅದರಲ್ಲೂ ಕೂಡ ಪರಿಚಯ ನಾವು ಮಾಡಿದ್ದೀವಿ. ಸಾಕಷ್ಟು ಜನರ ಮೆಚ್ಚುಗೆ ಕೂಡ ಬಂದಿದೆ ಮತ್ತು ಬಳಕೆಯನ್ನು ಕೂಡ ಜಾಸ್ತಿ ಆಗಿದೆ. ಇದರ ಕುರಿತಂತೆ ಸ್ವದೇಶಿ ಪ್ರಚಾರ ಪ್ರಸಾರದ ಕಾರ್ಯವನ್ನು ನಾವು ನಿರಂತರವಾಗಿ ಮಾಡ್ತಾ ಬಂದಿದ್ದೀವಿ. ಜನಜಾಗೃತಿ ಅಭಿಯಾನಗಳು ಇರಬಹುದು, ವಿವಿಧ ವಿಷಯಗಳ ಕುರಿತು ಉಪನ್ಯಾಸಗಳು ಇರಬಹುದು, ರಸಾಯನ ಮುಕ್ತ ಹೋಳಿದು ಹೇಳಿದೆ ನಾನು. ಉಚಿತ ಸ್ವರ್ಣಬಿಂದು ಪ್ರಾಶನ, ಏನು ನಾವು ಪುಷ್ಯ ನಕ್ಷತ್ರ ದಿನದಂದು ಮಕ್ಕಳಿಗಾಗಿ ಸ್ವರ್ಣಬಿಂದು ಪ್ರಾಶನ ನಮ್ಮಲ್ಲಿ ಮಳಿಗೆಯಲ್ಲಿ 2 ಮಳಿಗೆಯಲ್ಲಿ ಉಚಿತವಾಗಿ ನಾವು ಹಾಕ್ತೀವಿ. ಇದು ಹಳೆಯದಾದಂಥ ಆಯುರ್ವೇದ ಪದ್ಧತಿಯಲ್ಲಿ ಮಕ್ಕಳಿಗೆ ಮೆಮೊರಿ ಪವರ್ ಆಗಲಿ, ಇಮ್ಯುನಿ ಸಿಸ್ಟಮ್ ಬೂಸ್ಟ್ ಆಗೋದು ಸಂಬಂಧ ಇದನ್ನು ಉಚಿತವಾಗಿ ನಾವು ಪ್ರತಿ ತಿಂಗಳು ಮಾಡ್ತೀವಿ. ಅದೇ ರೀತಿಯಾಗಿ ತಿಂಗಳಲ್ಲಿ 2 ಬಾರಿ ಅಂದರೆ 2ನೇ ಭಾನುವಾರ ಮತ್ತು 4ನೇ ಭಾನುವಾರ ನೇತ್ರದ ಹನಿ ಶಿಬಿರವನ್ನು ನಾವು ನಡೆಸ್ತೇವೆ ನಮ್ಮ ಮಳಿಗೆಯಲ್ಲಿ. ಇದರಿಂದ ಸಾಕಷ್ಟು ಈಗ ಕಣ್ಣಿನೇನು ಸಮಸ್ಯೆ ಇರುತ್ತೆ, ಕಣ್ಣು ಕೆಂಪಾಗೋದು, ಕಣ್ಣು ಉರಿಯೋದು, ಅಲರ್ಜಿ, ಈ ರೀತಿಯ ಸಮಸ್ಯೆಗಳಿಗೆ ಇದು ಪರಿಹಾರ ಸಿಕ್ಕಿದೆ. ಸಾಕಷ್ಟು ಜನರು ಏನು ಸಮಸ್ಯೆಯಿಂದ ಬರ್ತಾ ಇದ್ರು ಅವರಿಗೆ ಪರಿಹಾರ ಕೂಡ ಇದರಲ್ಲಿ ಸಿಕ್ಕಿದೆ. ಹಾಗೆಯೇ ನಾವು ನಾಡಿ ಪರೀಕ್ಷೆ, ನಮ್ಮದೇನು ಆಯುರ್ವೇದದಲ್ಲಿ ಹಳೆಯ ಪದ್ಧತಿ ಇತ್ತು, ಸಚಿನ್ ಪಾಟೀಲ್ ಅಂತ ಹೇಳಿ ಡಾಕ್ಟರು ಪ್ರತಿ ತಿಂಗಳು ಬರ್ತಾರೆ. ಅವರು ಕೂಡ ಈ ನಾಡಿ ಪರೀಕ್ಷೆಯನ್ನು ನಮ್ಮ ಮಳಿಗೆಯಲ್ಲಿ ನಡ್ಸ್ಕೊಂಡು ಹೋಗ್ತಾರೆ. ಹೀಗೆ ಹಲವಾರು ವಿಷಯಗಳನ್ನು ಇಟ್ಕೊಂಡು ನಾವು ನಿರಂತರವಾಗಿ ನಮ್ಮ ಕೆಲಸವನ್ನು ಮಾಡ್ತಾ ಬಂದಿದ್ದೀವಿ. ಇದರ ಪ್ರಯುಕ್ತವಾಗಿ 11ನೇ ವಾರ್ಷಿಕೋತ್ಸವ 7 ಮತ್ತು 8 ಇದೇ ತಿಂಗಳ ಮತ್ತು 7ನೇ ತಾರೀಕು ಮತ್ತು 8ನೇ ತಾರೀಕು ನಿರಂತರವಾಗಿ 2 ದಿನಗಳ ಕಾರ್ಯಕ್ರಮ ನಾವು ಆಯೋಜನೆ ಮಾಡಿದ್ದೀವಿ. ಮೊದಲನೇ ದಿನದಲ್ಲಿ ಕೃಷಿಯ ವಿಷಯವಾಗಿ ಗೌರಿಶಂಕರ್ ಕರೋಶಿ ಎನ್ನುವಂಥವರು ಧಾರವಾಡದವರು, ಇವರು ಪ್ರಗತಿಪರ ಕೃಷಿಕರು. ಇವರು ಉಪನ್ಯಾಸವನ್ನು ನೀಡಲಿಕ್ಕೆ ಬರ್ತಾ ಇದ್ದಾರೆ. ಇದರಲ್ಲಿ ಸಾಕಷ್ಟು ಜನ ಯುವಕರು ಇರಬಹುದು ಮತ್ತು ರೈತರಿರ್ಬೋದು. ಇವರೆಲ್ಲರನ್ನ ನಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ.
ಮತ್ತು ಅದರ ಮುಂದಿನ ಭಾಗವಾಗಿ ನಾವು ಸ್ಪರ್ಧೆ ಕೂಡ ನಾವು ಇಟ್ಟಿದ್ದೀವಿ. ಕಾಲೇಜ್ ವಿದ್ಯಾರ್ಥಿಗಳಿಗಾಗಿ ಸ್ಪರ್ಧೆನೂ ಕೂಡ ಇಟ್ಟಿದ್ದೀವಿ. ಈ ಒಂದು ಸ್ಪರ್ಧೆ ವಿಷಯ ಕೃಷಿಯ ಭವಿಷ್ಯ, ಯುವಕರಲ್ಲಿ ಇದು ಯುವಕರ ಕೈಯಲ್ಲಿ ಮುಂದಿನ ಭವಿಷ್ಯ ಏನಿದೆ ಅನ್ನುವಂಥ ವಿಷಯದಲ್ಲಿ ಭಾಷಣ ಸ್ಪರ್ಧೆನೂ ಕೂಡ ನಾವು ಇಟ್ಟಿದ್ದೀವಿ. ಈ ಒಂದು ಸ್ಪರ್ಧೆಯಲ್ಲಿ ಮುಂಚಿತವಾಗಿ ನೋಂದಣಿ ಮಾಡಿದಂಥ 30 ಜನರಿಗೆ ಮಾತ್ರ ಅವಕಾಶವಿರುತ್ತದೆ. ಅದಾದ ನಂತರ ಸಿರಿಧಾನ್ಯದ ವಿಶೇಷ ಭೋಜನ, ನಾವು ನಮ್ಮ ಕಾರ್ಯಕ್ರಮದಲ್ಲಿ ಸಿರಿಧಾನ್ಯದ ವಿಶೇಷ ಭೋಜನ ವ್ಯವಸ್ಥೆ ಮಾಡಿರ್ತೀವಿ. ಮಧ್ಯಾಹ್ನದ ಭೋಜನದೊಂದಿಗೆ ಮಧ್ಯಾಹ್ನ ತನಕ ಕಾರ್ಯಕ್ರಮ ಹೋಗುತ್ತೆ. ಮತ್ತು ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಇದರಲ್ಲಿ ಭರತನಾಟ್ಯವಿರ್ಬೋದು, ಸಂಗೀತ ಕಾರ್ಯಕ್ರಮ ಹೋಗೋದು, ಈ ರೀತಿಯಲ್ಲಿ. ರಮೇಶ್ ಕುಲಕರ್ಣಿ ಅಂಥೇಳಿ, ಪಂಡಿತ್ ರಮೇಶ್ ಕುಲಕರ್ಣಿ ಅವರು ನಮ್ಮ ಕಲಬುರಗಿಯವರೇ, 7ನೇ ತಾರೀಕಿನ ದಿನದಂದು ಸಂಜೆ ಅವ್ರದ್ದು ಸಂಗೀತ ಕಾರ್ಯಕ್ರಮವಿರುತ್ತದೆ. ಮತ್ತು 8ನೇ ತಾರೀಕು ಬೆಳಗ್ಗೆ ಕಾರ್ಯಕ್ರಮ ಡಾಕ್ಟರ್ ಖಾದರ್ ವಲಿ, ಮೈಸೂರಿನವರು, ಪದ್ಮಶ್ರೀ ಪುರಸ್ಕೃತರು, ಮಿಲೆಟ್ ಮ್ಯಾನ್ ಅಂತ ನಾವು ಹೇಳ್ಬೋದು. ಅವರು ಸಾಕಷ್ಟು ವರ್ಷಗಳ ತಮ್ಮ ಪ್ರಚಾರ ಮತ್ತು ಪ್ರಸಾರದೊಂದಿಗೆ ಇವತ್ತು ಗುರುತಿಸಲ್ಪಟ್ಟಿದ್ದಾರೆ, ಈಗ ದೇಶ ಅಲ್ಲ ವಿದೇಶದಲ್ಲಿ ಕೂಡ. ಸೊ ಅವರು ಭಾನುವಾರ ದಿವಸ 8ನೇ ತಾರೀಕು ಬೆಳಗ್ಗೆ ಕಾರ್ಯಕ್ರಮ ಅವ್ರದ್ದಿರುತ್ತೆ. ಅದಾದ ನಂತರ ಆ ದಿನವೂ ಕೂಡ ನಾವು ವಿಶೇಷ ಸ್ಪರ್ಧೆ, ಭಾಷಣ ಸ್ಪರ್ಧೆನೂ ಕೂಡ ಇಟ್ಟಿದ್ವಿ. ಆ ಸ್ಪರ್ಧೆಯಲ್ಲೂ ಕೂಡ 30 ಜನರಿಗೆ ಮಾತ್ರ ಅವಕಾಶವಿರ್ತದೆ. ಅದಾದ ನಂತರ ಮತ್ತೆ 2ನೇ ದಿವಸ ಕೂಡ ಮಧ್ಯಾಹ್ನದಲ್ಲಿ ಸಿರಿಧಾನ್ಯದ ವಿಶೇಷ ಭೋಜನ ಇರ್ತದೆ. ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮ, ಅದರ ಜೊತೆಗೆ ಪಂಡಿತ್ ಜಯತೀರ್ಥ ಮೇವೊಂಡಿಯವರ ಸಂಗೀತ ಕಾರ್ಯಕ್ರಮ ಇರುತ್ತದೆ. ಸೊ ಒಟ್ಟಾರೆ 2 ದಿನಗಳ ನಿರಂತರ ಕಾರ್ಯಕ್ರಮ ಜನರಿಗಾಗಿ ನಾವು ಇಟ್ಟಿದ್ದೀವಿ. ಸೊ ನಾನು ಈ ಮೂಲಕ ಕೇಳಿಕೊಳ್ಳುವುದೆಂದರೆ, ಸಮಸ್ತ ಕಲಬುರಗಿಯ ಜನತೆ ಮತ್ತು ಸುತ್ತಮುತ್ತಲಿನ ಎಲ್ಲ ಜನರು, ವಿಶೇಷವಾಗಿ ರೈತರ ಕಾರ್ಯಕ್ರಮಕ್ಕೆ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತ ಹೇಳಿ ನಾನು ಕೇಳ್ಕೊಳ್ತಿದ್ವಿ. ಕಳೆದ ಒಂದು ನ್ಯೂಸ್ ಪೇಪರ್ನ ಡೇಟಾ ಪ್ರಕಾರ ಕಳೆದ 5 ವರ್ಷದಲ್ಲಿ 40% ಕೆಮಿಕಲ್ ಬಳಸೋದು ಹೆಚ್ಚಿಗಾಗಿದೆ. ರಸಗೊಬ್ಬರಗಳದು, ಕೀಟನಾಶಕಗಳದು, ಇದೆಲ್ಲ ಪ್ರಮಾಣವನ್ನು ಹೆಚ್ಚಿಗಾಗಿದೆ. ಸೊ ಇದರ ಕುರಿತಂತೆ ಸಮಸ್ತ ಎಲ್ಲರೂ ಕೂಡ ನಾವು ವಿಚಾರ ಮಾಡುವಂಥ ಪರಿಸ್ಥಿತಿ ಇವತ್ತು ನಮ್ಮ ಎದುರಿಗಿದೆ. ಅತಿ ಹೆಚ್ಚು ರಸಾಯನಗಳು ಮತ್ತು ಕೀಟನಾಶಕಗಳು ಬಳಸೋದ್ರಿಂದ ಭೂಮಿಯ ಫಲವತ್ತತೆ ನಾವು ಹಾಳು ಮಾಡ್ತಾ ಇದ್ವಿ. ಅದರ ಪರ್ಯಾಯವಾಗಿ ನಾವು ಏನಾದರೂ ಮಾಡದೆ ಹೋದರೆ ಮುಂದಿನ ಭವಿಷ್ಯಕ್ಕೆ ಇದು ಆತಂಕವಾಗಿ ನಿರ್ಮಾಣವಾಗುವುದಂತರೂ ಶತಸಿದ್ಧ. ಸೊ ಈ ನಿಟ್ಟಿನಲ್ಲಿ ನಮ್ಮ ಆದ್ಯತೆಯ ಮೇರೆಗೆ ನಾವು ಕೃಷಿ ಹಾಗೂ ಆಹಾರ, ಉತ್ತಮ ಬೆಳೆ ಬೆಳೆಯೋದು ಕೂಡ ಎಷ್ಟು ಮುಖ್ಯನೋ ಅದರ ತಕ್ಕಂತೆ ಆಹಾರವಿದ್ದಾಗ ಮಾತ್ರ ನಮ್ಮ ಆರೋಗ್ಯ ಚೆನ್ನಾಗಿರುವುದು ಅಂಥೇಳಿ ನಾವು ಮನವರಿಕೆ ಮಾಡಿಕೊಂಡು ಈ ಒಂದು 2 ದಿನ ಕಾರ್ಯಕ್ರಮದಲ್ಲಿ ಮತ್ತು ಆಹಾರ ಮತ್ತು ಕೃಷಿ ಮತ್ತು ಆಹಾರ 2 ವಿಷಯಗಳನ್ನ ಇಟ್ಕೊಂಡು ನಾವು ಈ ಉಪನ್ಯಾಸವನ್ನು ಜೋಡಿಸ್ಕೊಂಡಿದ್ವಿ. ಅದರ ಜೊತೆಗೆ ನಮ್ಮತನವನ್ನು ಕಾಪಾಡಿಕೊಳ್ಳಲು ನಮ್ಮ ದೇಸಿ ನಾಟ್ಯ ಇರಬಹುದು, ಸಂಗೀತ ಇರಬಹುದು, ಇವೆಲ್ಲ ಕಾರ್ಯಕ್ರಮಗಳ ಜೋಡಣೆಯನ್ನು ನಾವು ಮಾಡಿಕೊಂಡಿದ್ವಿ. ಈ ಮೂಲಕ ತಮ್ಮೆಲ್ಲರೂ ಕೂಡ ನಾನು ಆಮಂತ್ರಣವನ್ನು ಕೋರಿ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬರಬೇಕಂತ ಹೇಳಿ ನಾನು ವಿನಂತಿ ಮಾಡಿಕೊಡ್ತೇನೆ.